ಸೊ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬಂದಾಗಿದ್ರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಾನು ಇವಾಗ ಸ್ಟಾರ್ಟ್ ಮಾಡಕ್ಕಂತು ಬೆಳಗ್ಗೆ ಅಡುಗೆ ಮಾಡೋಣ ಅಂದ್ಕೊಂಡೆ. ನಮ್ಮಮ್ಮ ಫೋನ್ ಮಾಡಿ ಇವತ್ತು ನಾಗರ ಪಂಚಮಿದು ಉಪವಾಸ ಇರ್ತದೆ, ಅಡುಗೆ ಏನೋ ಮಾಡೋಕ್ಕೆ ಹೋಗ್ಬೇಡ ಅಂತ ಅಂದರು. ಸೊ ಹಂಗಾಗಿ ಡಬ್ಬಿಗೆ ಉಪ್ಪಿಟ್ಟು ಮಾಡಿ ಕಟ್ಟಾತೀನಿ ರೀ. ಈ ಕಡೆ ಗೆಣಸು ಕುದಿಸ್ಕೊಂಡೇನೆ, 3 ಹೊತ್ತು ಉಪ್ಪಿಟ್ಟು ಅಂದರೆ ಸೇರಂಗಿಲ್ಲ ಅಂತ ಈ ಕಡೆ ಗೆಣಸು ಕುದಿಸ್ಕೊಂಡೇನೆ. ಈ ಕಡೆ ರವೆ ಹುರಿದಿಟ್ಟೀನಿ. ಉಪ್ಪಿಟ್ಟಿಗೆ ಇವತ್ತು ಈರುಳ್ಳಿ ಯೂಸ್ ಮಾಡೋಂಗಿಲ್ಲ, ಕ್ಯಾಬೇಜ್ ಹಾಕೀನಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಮೆಣಸಿನ್ಕಾಯಿ ಇಷ್ಟು ಹಾಕಿ ಉಪ್ಪಿಟ್ಟು ಮಾಡ್ಕೊಟ್ಬಿಡ್ತೀನಿ ಅವ್ರಿಗೆ. ನಾನು ನಿನ್ನೆ ಹೇಳಿದ್ರಪ್ಪ ಅದೇ ಮಾಡ್ತಿದ್ದೆ. ಮುಂಜಾನೆ ಫೋನ್ ಮಾಡಿ ಹೇಳ್ಬಿಟ್ಟಾಳೆ ಮಮ್ಮ, ಉಪವಾಸದ ಇವತ್ತ ಹೆಣ್ಮಗಳದಾಳೆ ನಿಮಗೆ ಉಪವಾಸ ಮಾಡ್ರಿ ಅಂತ. ಸ್ವಲ್ಪ ರೆಡಿ ಆಯ್ತು. ಗೆಣಸು ಥರ ಮಾಡಿದ್ದೆ, ಉಪ್ಪಿಟ್ಟು ಮಾಡಿದ್ದೆ, ಅವ್ರು ಒಪ್ಪಿಸ್ಕೊಂಡ್ರು. ಇಲ್ಲಿ ಮುಕ್ಕೊಳಕ್ಕೆ ಅಲ್ಲ ನನ್ನ ಮಗಳು ಏನು ಎತ್ತಕ್ಕಿಂದು. ಸೊ ನನ್ನ ಮಗಳಿಗೆ ಇಲ್ಲಿ ಇದು ಲೆಹಂಗ ತಂದ್ವಿ ರೀ, ಲೆಹಂಗ ಬ್ಲೌಸು. ಆಕೆಗೆ ಈ ಥರ ಟ್ರೆಡಿಷ್ನಲ್ ಭಾಳ ಚಂದ ಕಾಣ್ತಾವ, ಹೀಗಾಗಿ ಹಬ್ಬಕ್ಕೆ ಇದೇ ತೊಗೊಂಡೆ ನಾನು. ಆಮೇಲೆ ಮಳೆ ಭಾಳ ಅಲ್ರಿ ಇಲ್ಲಿ, ಸೊ ಹೀಗಾಗಿ ಬಂದೆ. ಇವು 2 in 1 ರೈನ್ ಕೋಟ್ ಥರ ಬರ್ತದಲ್ಲ, ಹಿಂಗೆ ಹಾಕೋಬೋದು, ಹಿಂಗೂ ಹಾಕೋಬೋದು. ಸೊ ಇದು ತೊಗೊಂಬಂದೆ. ಇದು ಪ್ರೈಸೇ ಹಾಕಿಲ್ಲ ಅವರು, ಆಫರ್ ಇತ್ತು ರೀ, 600 ರೂಪಾಯಿನೂ ಬಿತ್ತಿದ್ದಕ್ಕೆ. ಆಮೇಲೆ ಒಂದು ಲೆಗಿನ್ ತೊಗೊಂಡು, ವೈಟ್ ಕಲರ್ ಲೆಗಿನ್ ಹಾಳಾಗುತ್ತೆ ನಂದು. ಮತ್ತು ನನ್ನ ಮಗಳಿಗೆ ಕಡ್ಗ ಎಲ್ಲ ಭಾಳ ಇದ್ದು ರೀ, ಈ ಥರ ದೃಷ್ಟಿ ಬಳಿ ತೊಗೊಂಡಿರಲಿಲ್ಲ ನಾನು. ಸೊ ಓಕೆಗೆ ಈ ಥರ ದೃಷ್ಟಿ ಬಳಿ ತೊಗೊಂಬಂದು ಹೋಗಿ ಮುಂಚೆ ಎಲ್ಲಿ ಇದಾಗ ಹೋಗಿದ್ದಲ್ಲ ಅಲ್ಲಿ ತೊಗೊಂಬಂದ್ವಿ ರೀ. ನನ್ನ ಗಂಡ ಇವತ್ತು ಟಿ ಶರ್ಟ್ ಹಾಕೊಂಡು ಹೋಗ್ಯಾರ. ಸೊ ಇದೊಂದು ಟಿ ಶರ್ಟ್, ಇದೊಂದು ಪ್ಯಾಂಟ್, ಇದೊಂದು ಟಿ ಶರ್ಟ್ ತೊಗೊಂಡ್ರು. ಸೊ ನಿನ್ನೆ ಎಷ್ಟು ಶಾಪಿಂಗ್ ಮಾಡ್ಕೊಂಡು ಆರಾಮ್ ಕೂತಾಳ ನನ್ನ ಮಗಳು. ಆಗ ಹಂಗೆ ಟರ್ನಾಗಿದ್ಲು, ಈಗ ಹಿಂಗೆ ಟರ್ನಾಗಳ. ಈಗ ರಾತ್ರಿ ನಾನು ಇಲ್ಲಿ ಮಲ್ಕೊಂಡ್ರೆ ಹಿಂಗೆ ಮಲ್ಕೊಂಡು ದುಡ್ದು ಉಳ್ಳಿ ಗಡ್ಡಿ ಹೋಗ್ತದೆ. ಜಾಸ್ತಿ ಮಾಡೋದೇ ಆಗಿಲ್ಲ ರೀ. ಈಗ ಬಿಡ ಒಲೆಗಳಮ್ಮ ಇವತ್ತು ಡಿಮಾರ್ಟಿಗೆ ಹೊಂಟಿವಿ. ಇವಾಗ ಹೋಗೋಣ ಡಿಮಾರ್ಟ್. ಇಷ್ಟು ಗ್ರೋಸರಿ ತರೋದಿತ್ತು. ಬ್ಲ್ಯಾಂಕೆಟ್ ಬೇಕಾಗಿತ್ತು, ನಾವು ಗುಂಡೋಗ ಬ್ಲ್ಯಾಂಕೆಟ್ ತೊಗೊಂಡ್ರಿ. ನಮ್ಮ ಅಕ್ಕ ಒಂದು ತೊಗೊಂಡು, ನಾವು ಒಂದು ತೊಗೊಂಡು. ಚಲೋ ಸಿಕ್ತು ಬ್ಲ್ಯಾಂಕೆಟ್. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕನ ಮಗ ಊಟ ಮಾಡ್ತಿದ್ದೇನೆ ಫ್ರೆಂಡ್ಸ್. ಓಕೆ ಸಾಕು, ಎಲ್ಲ ತಿಂತಾರ ಚಿಂಡಿ ವಿಡಿಯೋನ. ಸೊ ಬರ್ರಿ ಸುಸ್ಲಾ ಮಾಡೋಣ. ಎಲ್ಲ ಹೆಚ್ಕೊಂಡು ಇಟ್ಕೊಂಡಿನಿ, ಕ್ಯಾಬೇಜು, ಮೆಣಸಿನ್ಕಾಯಿ, ಟೊಮ್ಯಾಟಿ, ಪುಟಾಣಿ ಹಿಟ್ಟು, ಕೊಬ್ಬರಿ. ಜಾಸ್ತಿ ವ್ಲಾಗ್ ಮಾಡೋದಾಗಲಿಲ್ಲ, ಯಾಕಂದ್ರೆ ಬೆಳಗ್ಗೆಯಿಂದ ಕಿಟಿ ಇತ್ತು, ಹೀಗಾಗಿ ಜಾಸ್ತಿ ವ್ಲಾಗ್ ಮಾಡೋದಾಗಲಿಲ್ಲ ಇವತ್ತು. ಸಂಜೆನಾಗ ಡಿಮಾರ್ಟಿಗೆ ಹೋಗ್ಬಿಟ್ವಿ, ಮನೆಗೆ ಬರೋದೇ 8 ಆಯಿತು. ಇವತ್ತು ಮುಕ್ಕೊಂಡ್ಬಿಟ್ಲು. ಇವಾಗ ಉಪವಾಸ. ಸೊ ಊಟ ಮಾಡೀನಿ, ಸೂಸ್ಲ ತಿಂದು ಅದಿಷ್ಟು ಬಾಂಡೆ ಅದಾವ, ಇಷ್ಟು ಮಕ್ಕೊಂಡ್ಬಿಟ್ರೆ. ಓಕೆ, ಕೆಲಸ ಎಲ್ಲ ಆಯ್ತು ರೀ, 12:30 ಆಯಿತು. ಇವಾಗ ಹೋಗಿ ಮಲ್ಕೋಬೇಕು. ನನ್ನ ಗಂಡನ ಹೆಲ್ಪ್ ಮಾಡಿದ್ರು ಅವತ್ತು ಬಾಂಡೆ ತೊಳ್ಯಾಕೆ. ಅದಕ್ಕೆ ನಾನು ಮಲ್ಗಿಸ್ತಿದ್ದೆ, ಇವತ್ತು ಅವ್ರು ಹೆಲ್ಪ್ ಮಾಡಿದರು. ಸೊ ಇವತ್ತಿನ ಲಾಗ್ ಸ್ವಲ್ಪ ಇತ್ತು. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ನಾನು ಮಾತಾಡ ಮರಿಬೇಡ್ರಿ. ಗುಡ್ ನೈಟ್.